ಹೊಗೆ ಬರ್ತಾ ಇತ್ತು. ಫ್ಯಾನ್ ವರ್ಕ್ ಆಗ್ತಿಲ್ಲ ಕರೆಕ್ಟ್ ಆಗಿದೆ ಮೇ ಬಿ. ಹೌ ಆರ್ ಯು ಫೀಲಿಂಗ್? ವೆರಿ ವೆರಿ ಬ್ಯಾಡ್. ವೆರಿ ವೆರಿ ಬ್ಯಾಡ್. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಮ್ಮ ಜೊತೆ ಇದ್ದಾರೆ ನಮ್ಮ ಧೀರಜ್ ಅವರು. ಇದರಲ್ಲಿ ಹೆಂಗಾಗ್ತದೆ ನೀವು ಒಂಥರ ಡಿಫ್ರೆಂಟ್ ಆಗಿ ಹೇಳ್ತಾನೆ ಬರಕ್ಲವ. ಇವಾಗ ನಂದು ಒಂದು ಫ್ಯೂಯಲ್ ಸ್ಟಾಪ್ ಹಾಕಬೇಕು. ಲಾಸ್ಟ್ ವೀಡಿಯೋಸ್ ನೋಡಿದರೆ ಅರ್ಥ ಆಗಿರುತ್ತೆ ಏನಕ್ಕೆ ಅಂತ. ಅಯ್ಯೋ, ಈ ಹೋಟೆಲಿಗೆ ಒಂದ್ಸಲಿ ಬಂದಿದ್ವಿ, ಜಗಾಡ್ಕೊಂಡು ಹೋಗ್ಬಿಟ್ಟಿದ್ವಿ ನಾನು, ವರ್ಷ ಮೋಹನ್ ಬರೋ ಎಲ್ಲ. ಇನ್ನೊಂದ್ಸಲಿ ಬಂದು ನೀಟಾಗಿ ಊಟ ಮಾಡ್ಕೊಂಡು ಹೋಗಿದ್ವಿ. ಆವಾಗ ಮಾನಲಾಕ್ಸು ಎಲ್ಲ ಬೇರೆಯವರೆಲ್ಲ ಇದ್ದರು. ಓಕೆ ಓಕೆ, ಗಾಡಿಗಳು ತೆಗೀರಿ, ಒಂದೊಂದಾಗಿ ತೆಗೀರಿ. ಬ್ರೋ, ಇಲ್ಲಿಂದ ಕರೆಕ್ಟಾಗಿ ಯಲಹಂಕ ಎಷ್ಟು? ಒಂದು 20 ಕಿಲೋಮೀಟರ್ಸಾ? ಇಲ್ಲಿಂದ ಯಲಹಂಕ 20 ಕಿಲೋಮೀಟರ್ಸಾ? ಹಾಂ, 15. ನೀವು ಟಾಪ್ ಎಷ್ಟು ಹೋಗಿದ್ದೀರಾ? ಟಾಪ್ ಎಷ್ಟು ಹೋಗಿದ್ದೀರಾ? ಎಷ್ಟು? 172, 178, 172. ಅದು ಹೋಗುತ್ತೆ, ಇನ್ನೂ ಹೋಗುತ್ತೆ. ವೆಯ್ಟ್ ಜಾಸ್ತಿ ಇದೆ. ಓಕೆ, ಬನ್ನಿ ಫ್ಯೂಲ್ ಹಾಕ್ಸ್ತಾ ಇರ್ತೀನಿ. ಅದು ಇನ್ನೊಂದು ಹಾಕ್ಬೇಕು, ಅದಕ್ಕೆ ಸೀಟ್ ಕವರ್ಲು ಅಣ್ಣ. ಅದಕ್ಕೆಲ್ಲ ಅಂದರೆ ಅವನು ಇನ್ನೊಂದು ಇದ್ರ ಮೇಲೆ ಇನ್ನೊಂದು ರೇಸಿಂಗ್ ಸೀಟ್ ಬರುತ್ತೆ, ಅದನ್ನು ಹಾಕ್ಸೋಕ್ಕೆ ಇದನ್ನು ಕುಯ್ದವನೆ. ಇನ್ನೂ ಅದು ಹಾಕ್ಸೋಕೆ ಒಂದು ಸ್ವಲ್ಪ ಟೈಮ್ ತಾತಾನೆ ಅಷ್ಟೇ. ಬಾಯ್ ಬಾಯ್ ಬಾಯ್. ಓಕೆ, ಕರೆಕ್ಟಾಗಿ ಎಂಟ್ರಿ ಕೊಡ್ತೀನಿ ತಡ್ರಿ ಇವಾಗ. ಫುಲ್ ಎಲ್ಲ ಮಾಂಜಿದವ್ರೆ ಬಾಯ್ಸು. ಏನು ಕಾಣಿಸ್ತಿಲ್ಲ ಗುರು. ಪೋಲೋ ಯು ಬ್ಯೂಟಿ. ಇದು ಪೋಲೋ ನಮ್ಮ ನಿಶಾಲ್ ಬ್ರೋ ಫ್ರೆಂಡಿಂದನೇ. ಸಾಕಾಗಿದೆ ಇವಾಗ. ಒಂದು ADV 390, ಒಂದು ಡ್ಯೂಕ್ 390, ಇನ್ನೊಂದು BS4 RC 390. ಇದು BS4 RC 390, ಬಟ್ ಅದು ಮಾಡಿಫೈಡು. ಇದು ಸ್ಟಾಕು. ಏನು ಗುರು ಇವತ್ತು ವೆಹಿಕಲ್ಸು ನೋಡ್ರಿ, ಅದು ಎಷ್ಟು ಹೋಗ್ತಾವೆ ಬೆಂಗಳೂರು ಕಡೆ ಮಾತ್ರ. ಎಲ್ಲ ಏನು ಗುರು ಇದು? ಅಯ್ಯೋ,
ಗೊತ್ತಿತ್ತು. ಟೋ 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 ಯಪ್ಪ ಏನೋ ಆಯ್ತು ಇದಕ್ಕೆ. ಏನೋ ಸ್ಮೋಕ್ ಬಂತಾ? ಹೈ ಕೂಲೆಂಟ್ ಟೆಂಪ್ರೇಚರ್ ಗಾಡಿ ಆಫ್ ಆಯಿತು. ಹೊಗೆ ಬರ್ತಾ ಇತ್ತು. ಹೊಗೆ ಬರ್ತಿತ್ತಾ? ನೀರು ಇದೆಯಾ? ನೀರು ಹಾಕ್ಬಾರ್ದು, ನೀರು ಹಾಕ್ಬಾರ್ದು. ಹೈ ಟೆಂಪರೇಚರ್ ಅಲ್ಲ ಬ್ರೋ, ಬೇರಿಂಗ್ ಹೈ ಆಗ್ತದೆ. ಬೇರಿಂಗ್ ನಾಯ್ಸ್ ಬರ್ತದೆ. ಅಂದರೆ ಬೇರಿಂಗ್ ಹಿಡಿಯುತ್ತಲ್ಲ ಇದೇ ಥರ. ಹೈ ಟೆಂಪರೇಚರ್ ಕಾಣಿಸ್ತಿಲ್ವಾ ಗಾಡಿ? ಬೇಡ ಬ್ರೋ, 5 ನಿಮಿಷ ಬಿಡಿ, 2 ನಿಮಿಷ ಬಿಡಿ ಬಿಡಿ ಬಿಡಿ. ಒಂದು ನೋಡ್ಬೇಕಾದ್ರೆ ಕಾಲೆಲ್ಲ ಕೊತ ಕುಡಿತಾ ಇದೆ. ಅಷ್ಟೇ ಈ ಥರ ಅದು ಹೋಗ್ಬೇಕಾದ್ರೆ. ಆ ಕಡೆ ಬಗ್ಗಿಸ್ಕೊಳ್ಳಿ. ಆ ಕಡೆ ಅಲ್ಲೇ 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 ಹಂಗೆ ಅಲ್ಲ, ನಾರ್ಮಲ್ ಸ್ಟ್ಯಾಂಡು. ಆಯಿಲ್ ಇದೆ ಬಟ್ ಡೆನ್ಸಿಟಿ ತುಂಬಾ ಇದಿಲ್ವಾ? ಲಿಕ್ವಿಡ್ ವಾಟರ್ ಆಗಿಲ್ವಾ? ಆ ಥರ ಆಲಾಡ್ತದಲ್ಲ ಆಯಿಲು. ಈಗ ಹೀಟ್ ಆದಾಗ ಸ್ವಲ್ಪ ಹಿಂಗೆ ಬರುತ್ತೆ ಬ್ರೋ. ಬಟ್ ಇಷ್ಟೊಂದಿದೆಯಾ? ನಮ್ಮ ಗಾಡಿ ನೋಡೋಣ. ನಂಗಲ್ ಬೇರೆ ಆಯಿಲು. ನಿಮ್ಮ ಗಾಡಿಯಲ್ಲಿ ನೋಡಿ. ಇದಂಗೆ ತಿಕ್ಕು. ಇದು ಸ್ವಲ್ಪ ತಿಕ್ಕಿದೆ. ಏನು ಆಯಿಲ್ ಹಾಕಿರೋದು ಅದಕ್ಕೆ ಅವರು? ಕೇಳ್ತೀನಿ ತಡ್ರಿ, ಫೋನ್ ಮಾಡಿ. ಹಿಂದೆ ಬಂದೆ ಗೊತ್ತಾ? ಬೇರಿಂಗ್ ನಾಯ್ಸ್ ಬರ್ತದೆ. ಅವಾಗ ಏನೋ ಸೌಂಡ್ ಬಂದ್ಬಿಟ್ಟು ಒಂದು ಟಪ್ ಅಂತ. ನಾನು ನೋಡಿ ಟೋ ಮಾಡಿದೆ. ಹೊಗೆ ಬರ್ತದೆ ಗೊತ್ತು. ಅದು ಹೈ ಕೂಲೆಂಟ್ ಟೆಂಪ್ರೇಚರು ಪ್ಲಸ್ ಏನೋ ಬೇರಿಂಗ್ ನಾಯ್ಸ್ ಏನೋ ಬರ್ತದೆ ಹೊಸದು. ಇಲ್ಲ ಬ್ರೋ, ಏನೋ ಒಂಥರ ಟಕ್ ಟಕ್ ಬರ್ತದೆ ಇಂಜಿನ್ ಮೇಲೆ. ಅದು ಇದೆ, ತಂದಾಗಿಂದ ಇದೆ ಅದು. ಹೌದು. ಪ್ಲಸ್ ಈಗ ಹಿಡಿಯೋದ ಅಂತ ಹಿಡಿಯೋದ ಏನೋ ನಾಯ್ಸ್ ಬರ್ತದೆ. ರೇಡಿಯೇಟ್ರ್ ವರ್ಕ್ ಆಗ್ತಿದೆಯಾ? ರೇಡಿಯೇಟ್ರು ಫ್ಯಾನ್ ಏನಾಯ್ತಲ್ಲ? ಆನ್ ಆಗಲಿಲ್ಲ. ಮತ್ತೆ ಅದು ಕೂಲ್ ಡೌನೇ ಆಗಲ್ಲ ಗಾಡಿ. ಫ್ಯಾನ್ ಆಗಿರ್ತದೆ, ಸ್ಲೋ ಇರ್ತದೆ. ಕೂಲೆಂಟ್ ಇದೆ ಅದರಲ್ಲಿ, ಫ್ಯಾನ್ ಪ್ರಾಬ್ಲಮ್. ಕೂಲೆಂಟ್ ಇದೆ ತಾನೆ? ಕೂಲೆಂಟ್ ಇದೆ. ಚೆಕ್ ಮಾಡಿದ್ರಾ? ಇಲ್ಲ ನೀವು ಅದು ಆಫ್ ಮಾಡೋದು ಎಲ್ಲಿ ಅಲ್ಲಾಡ್ತದೆ. ಇದೆ ಹಾಂ ಇದೆ, ಕೂಲೆಂಟ್ ಇದೆ. ಫ್ಯಾನು ಸ್ವಲ್ಪ ಕೂಲ್ ಆಗಲಿ. ನಿಧಾನಕೋಣ ಆಯ್ತಾ? ನಾನು ಅವಾಗ ಅಲ್ಲ, ನಾನು ಅವಾಗನೇ ಪೆಟ್ರೋಲ್ ಹಾಕ್ಸ್ಕೊಂಡೆ, ನೋಡಿದೆ ಸೊಕ್ 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 ಅಂತ ಹೋದ್ರು. ಸಾಕಾಗಿರುತ್ತೆ ಗುರು ಅಂತ ಚೆಕ್ ಮಾಡಿದೆ. ಅವನು ಎಗುರ್ಸಿ ನೋಡಿಲ್ವಾ? ಯಾರು ಕ್ಯಾಮ್ರಾ ಇರ್ಲಿಲ್ವಾ? ಅವ್ರದ್ದು ಬ್ರೇಕ್ ಲೈಟು ವರ್ಕ್ ಆಯಿತು, 5 ಟೈಮ್ಸ್ ಬ್ಲಿಂಕ್ ಆಯಿತು. ಹೆಂಗಿದ್ರು ಆ ಸ್ಥಳ ಬಿಟ್ಟೆ ಬ್ರೋ, ಆ ಥರ ಏನೂ ಆಗಲ್ವಾ? ಲೈಕ್ ಹೆವಿ ರೆಡಿ ಮಾಡಕ್ಕಿದಾರಲ್ಲ ಪೆನ್ಷನ್ ಇದೆಲ್ಲ ಬೇಡ. ಓಕೆ, ಗಾಡಿ ಒಂದು 10 ನಿಮಿಷ ಹಂಗೆ ನಿಲ್ಸಿದೀವಿ, ಇನ್ನೂ ಆನ್ ಆಗ್ತಾ ಇಲ್ಲ. ಇಂಜಿನ್ ಹೆವಿ ವಾರ್ಮ್ ಆಗಿಬಿಟ್ಟಿದೆ ನೋಡಿ. ಅಂಕಿ ಫ್ಯಾನ್ ವರ್ಕ್ ಆಗ್ತಿಲ್ಲ ಕರೆಕ್ಟಾಗಿದೆ. ಮೇ ಬಿ ಫ್ಯಾನ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಸೊ ನಮ್ಮ ಬಾಯ್ಸ್ ಏನೋ ಜುಗಾಡ್ ಮಾಡೋಣ ಅಂತ ಏನೋ ಮಾಡ್ತಾವ್ರೆ. ಸ್ವಲ್ಪ ಇದಾಗ್ಬಿಡಿ. ಏರ್ ಇನ್ಫ್ಲೇಟರು. ಸೊ ಇವಾಗ ಅದು ಏರ್ ಇನ್ಫ್ಲೇಟರಲ್ಲಿ ಸ್ವಲ್ಪ ಗಾಳಿ ಆಡಿಸ್ತೀವಿ ಇಂಜಿನ್ಗೆ. ಅಯ್ಯೋ, ಕೂಲ್ ಡೌನ್ ಆಗಬೇಕಲ್ಲ. ಕೂಲ್ ಡೌನ್ ಆದ್ರೇನೆ ಸ್ಟಾರ್ಟ್ ಆಗೋದು. ಹಾಂ, Ankit, how are you feeling? Very bad. Very bad. ಲೇಟ್ ಆಗ್ತಿತ್ತಲ್ಲ ಅಂತ. It's okay, it happens.
ಇಲ್ಲ ಇಲ್ಲ, ಇನ್ಫ್ಲೇಟರ್ ಕಾರ್ದು, ಏರ್ ಇನ್ಫ್ಲೇಟರ್. ಹಾಂ, ಏನೋ ಬರ್ತೈತೆ ತಾನೆ. ಕೈ ಇಟ್ಕೊಂಡು ಕೈ ಇಟ್ಟು ಗಾಡಿ ಎಲ್ಲ ಬಂದು ಊದ್ಬೇಕು ಅದು ಊದು. ಏರ್ ಇನ್ಫ್ಲೇಟರಲ್ಲಿ ಗಾಳಿ ಹೊಡಿತಾ ಇದ್ದಾರೆ ಇಂಜಿನ್ಗೆ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ. ಬಿಕಾಸ್ ರೇಡಿಯೇಟರ್ಗೂ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಫ್ಯಾನು ಸಖತ್ ಓವರ್ ಹೀಟ್ ಆಗ್ತಾಯಿದೆ. ನೋಡೋಣ, ಇದನ್ನು ಟ್ರೈ ಮಾಡಿ ಆಮೇಲೆ ಗಾಡಿ ಆನ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಆಮೇಲೆ ತಳ್ಳಿಬಿಡ್ಬೇಕಷ್ಟೇ. ಟೋ ಶಾಟ್ ಮಾಡೋದನ್ನ ಜಂಪ್ ಶಾಟು ಏನೇ ಮತ್ತೆ ಬ್ಯಾಟ್ರಿ ಹೋದ್ಬೇಡ ಅಂತ ಅಷ್ಟೇ. ಆನ್ ಮಾಡೋದು ಬೇಡ, ನಾನು ದೂಕ್ತೀನಿ, ದೂಕಾದ್ಮೇಲೆ ಇಯರ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿ. ಡೌನ್ ಬಿಡಿ 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 ಬಿಡಿ. ಫಸ್ಟ್ ಗೇರ್ ಆಗಲ್ಲ. ಬಿಡಿ. ಆಗ್ಲಿ ಥರ್ಡ್ ಗೇರ್ ಏನೋ ಸ್ವಲ್ಪ ಫಾಸ್ಟ್ ಹೋಗ್ಲಿ. ಇನ್ನು ಥರ್ಡ್ ಗೇರ್ ಇವಾಗ ಆರಾಮಾಗಿ ಮೂವ್ ಮಾಡಿ. ಓಕೆ. ಬಟ್ ಏನೋ ಇನ್ ಕೇಸ್ ಇಂಜಿನ್ ಲೇಟ್ ಬರ್ತಾ ಇದ್ರೆ ಬೇಡ ರಿಸ್ಕು. ಹಾಂ ಗುರು, ಈ ಥರ ಯಾವತ್ತೂ ಮಾಡಿರಲಿಲ್ಲ ಗುರು, ಸೀರಿಯಸ್ಲಿ. ಬ್ರೋ ಏನು ಸ್ವಲ್ಪ ಸ್ಪೀಡು 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 ಬ್ರೋ, ಒಂದು 20 ಸ್ಪೀಡು. ಹಾಂ ಬನ್ನಿ ಬನ್ನಿ. ಹಾಂ ಸ್ಪೀಡು 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 ಇನ್ನೊಂದು ಸ್ವಲ್ಪ ಸ್ಪೀಡು 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 ಇನ್ನೊಂದು ಸ್ವಲ್ಪ ಸ್ಪೀಡು ಸ್ಪೀಡು ಒಂಚೂರು. ಹಾಂ ಹಾಂ ಬಿಡಿ. ಈ ಕಡೆಯಿಂದ ಈ ಕಡೆ. ಹಾಂ ಸ್ಪೀಡ ಮಾಡಿ, ಇನ್ನೊಂದು ಸ್ವಲ್ಪ ಸ್ಪೀಡ್ ಬೇಕು. ಒಂದು 40. ಬಿಡಿ. ಬನ್ನಿ 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 ಬನ್ನಿ. ಯಪ್ಪ ಕಡೆ ಸ್ಟಾರ್ಟ್ ಆಯ್ತು ಗುರು. ಇನ್ನೂ ಸ್ಪೀಡ್ ಹೋಗಲ್ಲ. ಅಯ್ಯೋ, ಇದೊಂದು ಸ್ವಲ್ಪ ಟೆಂಪ್ರೇಚರ್ ಕೂಲಲ್ಲಿ. ಇದು ಯಾರು ಗುರು ಸಿಗ್ನಲ್ ಇಲ್ಲಿ? ಪ್ಲೀಸ್ 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 ಬಿಟ್ಬಿಡು ಗುರು, ಹೋಗ್ಬಿಡ್ತೀನಿ. ಏನೇನು ನಾಯ್ಸ್ ಇದೆ ಅಂತ ಹೇಳಿದ್ರು, ಅದನ್ನೊಂದ್ಸಲಿ ನಮ್ಮ ಫ್ರೆಂಡಿಗೆ ಹೇಳ್ತೀನಿ ಏನು ರೆಡಿ ಮಾಡಿಸ್ಕೋಬೇಕು ಅಂತ. ಅಯ್ಯೋಣ, ನಾವೇ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಸ್ಟಾರ್ಟಿಂಗ್ ಮಾತ್ರ ಹೆವಿ ಸಕ್ಕದಾಗಿತ್ತು ರೈಡು. ಅದಾದಮೇಲೆ ಅದು ಎಸ್ಪೆಷಲಿ ಇವಾಗ ಒಂದು ಲಾಸ್ಟ್ ಒಂದು ಹಾಫ್ ಆನ್ ಅವರಿಂದ ಈ ಥರ ಎಲ್ಲ ಆಗೋಗ್ಬಿಡ್ತು. ಒಂಥರ ಬೇಜಾರಾಗ್ತೈತೆ ಗುರು. ಅವ್ರು ಹೇಳಿದ್ದು ಅದೇನೋ ಆಯಿಲ್ದು ಕೂಲೆಂಟ್ ಮಿಕ್ಸ್ ಆಗ್ತಾಯಿದೆ, ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಅಂತ. ಅದನ್ನು ಹೇಳ್ಬೇಕು ಈಗ ಅವ್ರಿಗೆ ಹೋಗಿ. ಓಕೆ, ಇನ್ನೇನು ಬಿಡ್ರಿ, ಲಾಗ್ ಸಾಕಿಷ್ಟ. ಗಾಡಿ ಆಯ್ತಲ್ಲ, ಇನ್ನೇನು ಹೋಗಿ ಅವ್ರಿಗೆ ಕೊಡ್ತೀವಿ, ಹಿಂಗೆ ಆಗಿದೆ ಅಂತೆಲ್ಲ ಹೇಳ್ತೀವಿ. ಅವ್ರಿಗೂ ಇದು ಹೇಳಿದ್ರು ಈ ಥರ, ಅಂದರೆ ಲೈಕ್ ಆಯಿಲ್ ಕೂಲೆಂಟ್ ಮಿಕ್ಸ್ ಆಗ್ತಿರ್ಬೋದು ಬ್ರೋ, ಟೆಸ್ಟಿಗೆ ಓಡಿಸಿ ಅಂತ ಹೇಳಿದರು. ಸೊ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಮೇಯ್ನು ಫ್ಯಾನ್ ವರ್ಕ್ ಆಗ್ತಿಲ್ಲ, ಅದನ್ನು ಹೇಳಬೇಕು. ಓಕೆ, ನೆಕ್ಸ್ಟ್ ಸಿಗ್ತೀನಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಬಾನ್ವಿಸ್ಟ್ ಬೇಕಂತ ಹೇಳಿ. ಅಷ್ಟೇ ಬಾಯ್ಸ್.